ರಾಹುಲ್ ಗಾಂಧಿ ಅವರು ವೀರ ಸಾವರ್ಕರ್ ಅವರ ವಿರುದ್ಧ ಮಾತಾಡಿದ್ರಲ್ಲ, ಅವರ ಪಕ್ಷದಿಂದಲೇ ಅಸಮಾಧಾನ ಸ್ಫೋಟ ಆಗಿದೆ. ಅವರ ಪಕ್ಷದಲ್ಲೇ ವೀರ ಸಾವರ್ಕರ್ ಅವರ ಸಾಧನೆ ಏನು ಅಲ್ಲ ಬಿಡಿ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಅಜ್ಜಿಗೆ ಓಕೆ ಅಂತೆ, ಮೊಮ್ಮಗಂಗೆ ನಾಟ್ ಓಕೆ ಅಂತೆ. ವಿನಾಯಕ್ ದಾಮೋದರ್ ಸಾವರ್ಕರ್ ಅವರನ್ನು ದ್ವೇಷ ಮಾಡಿದಷ್ಟು ನಿಮ್ಮ ಪಕ್ಷಕ್ಕೆ ಆಗುವ ಡ್ಯಾಮೇಜ್ಗಳನ್ನು ನಿಮಗೆ ಊಹೆ ಕೂಡ ಮಾಡಿಕೊಳ್ಳೋಕೆ ಆಗೋದಿಲ್ಲ. ವೀರ ಸಾವರ್ಕರ್ ಅಂತ ಹೆಸರನ್ನು ಕೊಟ್ಟಿದ್ದು ಇಂದಿರಾ ಗಾಂಧಿಯವರು. ಇವರು ಹೇಡಿ ಗಾಂಧಿ ಅಂತ ಕರಿಬೇಕಾ, ರಾಹುಲ್ ಗಾಂಧಿ ಅಂತಲೇ ಕರೆದ್ರೆ ನಡೆಯುತ್ತಾ? ವೀರ ಸಾವರ್ಕರ್ ಅವರ ಬಗ್ಗೆ ಮಾತಾಡುವಾಗ ಒಂದಲ್ಲ ಎರಡಲ್ಲ 10 ಸಲ ಆಲೋಚನೆ ಮಾಡಿ. ನಿಮ್ಮ ಕಂಟ್ರೋಲ್ ಇಲ್ಲದ ನಾಲಿಗೆಗೆ ಒಂಚೂರು ನಟ್ಟು ಬೋಲ್ಟು ಟೈಟ್ ಮಾಡಿ. ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಹಳ್ಳಿ. ಈ ವಿಪಕ್ಷ ನಾಯಕ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಏನಾದರೂ ನಮ್ಮ ಕೈಗೆ ಸಿಕ್ಕಿದ್ರೆ ಅವರಿಗೆ ಮುಖಕ್ಕೆ ಮಸಿಯನ್ನು ಬೆಳೆಯೋದು ಫಿಕ್ಸ್. ಕರಿನೀರಿನ ಶಿಕ್ಷೆಯ ಬಗ್ಗೆ ಅಷ್ಟೊಂದು ಕೇವಲವಾಗಿ ಅದನ್ನು ಕರಿನೀರ ಶಿಕ್ಷೆಯನ್ನು ಅನುಭವಿಸಿದ ವೀರ ಸಾವರ್ಕರ್ ಬಗ್ಗೆ ಲಂಗು ಲಗಾಮಿಲ್ಲದ ನಾಲ್ಗೆಯನ್ನು ಸಡಿಲ ಬಿಟ್ಟಿದಾರಲ್ಲ, ಅವರಿಗೆ ಕರಿ ಮಸಿ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಒಂದು ವೇಳೆ ಮಸಿಯನ್ನು ಬೆಳೆಯೋಕ್ಕೆ ಆಗದೇ ಇದ್ದರೆ ಅವರು ಬೆಂಗಾವಲು ಪಡೆ ಬರುತ್ತಲ್ಲ, ಸುತ್ತಮುತ್ತಲು ಸೆಕ್ಯೂರಿಟಿ ಇಟ್ಕೊಂಡಿರ್ತಾರಲ್ಲ, ಕನಿಷ್ಠ ಆ ಗಾಡಿಗಾದರೂ ಕಲ್ಲು ಹೊಡಿತೀವಿ. ಇದನ್ನು ಅಜಿತ್ ಬೋಪ್ನಹಳ್ಳಿ ಹೇಳ್ತಾ ಇಲ್ಲ, ಅಬ್ಬಬ್ಬಾ ಇದು ನನ್ನ ಮಾತಲ್ಲ, ಹಾಗಂತ ಇದನ್ನು ಹೇಳ್ಬಿಟ್ಟಿದ್ದಾರೆ ಅಂತ FIR ಹಾಕಿದ್ರೆ ಕಷ್ಟ. ಇದನ್ನು ಹೇಳಿದ್ದು ಕಾಂಗ್ರೆಸ್ ಅವರ ಮಿತ್ರ ಪಕ್ಷವಾದ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಬಣ ಇದೆಯಲ್ಲ, ಅದರ ನಾಯಕ, ಅದರ ಮುಖಂಡ. ಇದೊಂದು ಮಾತು ಈಗ ಮಿತ್ರಕೂಟದಿಂದನೇ ಬಂದಿದೆ. ಇದರಿಂದ ರಾಹುಲ್ ಗಾಂಧಿಯವರಿಗೆ ಈ ಮಸಿಯನ್ನು ಬೆಳೆದಷ್ಟೇ ಅವಮಾನ ಆಗಿದೆ. ಯಾಕೆಂದರೆ ಅವರ ಇಂಡಿ ಒಕ್ಕೂಟ ಅಷ್ಟು ಗಟ್ಟಿಯಾಗಿದೆ ಅಂತ. ಅಂದರೆ ಈ ಬಿರುಕುಗಳು, ಈ ಮನಸ್ತಾಪಗಳು ಎಷ್ಟೊಂದಿದೆ ಅಂತ. ನಮ್ಮ ರಾಹುಲ್ ಗಾಂಧಿ ಅವರ ಸಮಸ್ಯೆ ಯಾರಿಗೂ ಕೂಡ ಅರ್ಥ ಆಗಲ್ಲ. ಅರ್ಥ ಆಗಿದ್ದಿದ್ರೆ ಅವರ ಮನೆಯಲ್ಲಿರೋ ಹಿರಿಯರು ಅಥವಾ ಪಕ್ಷದಲ್ಲಿರೋ ಸೀನಿಯರ್ ನಾಯಕರು ಅದನ್ನು ಅರ್ಥ ಮಾಡಿಕೊಂಡು ಒಂದು ಪರಿಹಾರವನ್ನು ಕಂಡುಹಿಡಿದು ಅವ್ರನ್ನೊಂದು ಸಮರ್ಥ ನಾಯಕ ಅಂತ ಮಾಡ್ತಿದ್ರು ಏನೋ. ಇಲ್ಲ, ಆಗ್ತಾ ಇಲ್ಲ. ರಾಹುಲ್ ಗಾಂಧಿಯವರಿಗೆ ಒದಗಿರುವ ಒಂದು ರಾಜಕೀಯ ಕಾಯಿಲೆ, ಈ ನಾಲಿಗೆ ಮೇಲಿನ ತೆವಲು, ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಹೀಗಾಗಿ ಸೊಲ್ಯೂಷನ್ ಸಿಗ್ತಾ ಇಲ್ಲ. ವೀರ ಸಾವರ್ಕರ್ ಅವರನ್ನು ಇಡೀ ದೇಶ ಕೊಂಡಾಡುತ್ತೆ. ಅವರಂಥ ಅಪ್ರತಿಮ ದೇಶಭಕ್ತ ಇನ್ನೊಬ್ಬರಿಲ್ಲ. ಹುಟ್ಟಿ ಬಂದರೆ ಬರಬೇಕು ವೀರ ಸಾವರ್ಕರ್ ಥರ ಅಂತ ಭಾರತೀಯರು ಅಂದ್ಕೋತಾರೆ. ಆದರೆ ರಾಹುಲ್ ಗಾಂಧಿಯವರಿಗೆ ವೀರ ಸಾವರ್ಕರ್ ಅವರ ಮೇಲೆ ಏನೋ ಒಂದು ಅಸೂಹೆ, ಈ ದ್ವೇಷ ಅಂತಾರಲ್ಲ ಆ ಥರ. ಗಟ್ಟಿಯಾದ ಕಾರಣ ಕೇಳಿದ್ರೆ ಗಟ್ಟಿಯಾಗಿ ಏನೂ ಇಲ್ಲ, ಅವ್ರದ್ದೆಲ್ಲ ತೆಳ್ಳಗಿರೋದೇ ಅಲ್ಲ. ಹೀಗಾಗಿ ಅವರು ವೀರ ಸಾವರ್ಕರ್ ಅವರನ್ನು ಒಂದಿಷ್ಟು ವರ್ಷಗಳಿಂದ ದ್ವೇಷ ಮಾಡಿಕೊಂಡು ಬರ್ತಿದ್ದಾರೆ. ಅವರದ್ದು ಏನಪ್ಪ ನಿಲುವು? ಈ ಸಾವರ್ಕರ್ ಅವರು ಈ ಕರಿನೀರಿನ ಶಿಕ್ಷೆ ಅನುಭವಿಸ್ತಾ ಇದ್ದಾಗ ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರವನ್ನು ಬರೆದ್ರು. ಅವರು ವೀರ ಅಂತ ಯಾಕೆ ಕರಿತೀರಾ? ಕ್ಷಮಾಪಣೆ ಪತ್ರ ಬರೆದ ಮೇಲೆ ಅವರನ್ನು ಹೇಡಿ ಅಂತ ಕರೀಬೇಕು, ಮಾಫಿ ವೀರ್ ಅಂತ ಕರೀರಿ ಅಂತ ಈ ರಾಹುಲ್ ಗಾಂಧಿ ಅವರು ಹೋದಲ್ಲಿ ಬಂದಲ್ಲಿ ಮಾತಾಡೋದನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಹೀಗಾಗಿಯೇ ಅವರ ಪಕ್ಷದಲ್ಲೂ ಕೂಡ ವೀರ ಸಾವರ್ಕರ್ ಅವರ ಅಭಿಮಾನಿಗಳು, ಅನುಯಾಯಿಗಳು ಸಾಕಷ್ಟು ಸಿಗ್ತಾರೆ. ರಾಹುಲ್ ಗಾಂಧಿಯವರು ವೀರ ಸಾವರ್ಕರ್ ವಿರುದ್ಧ ಮಾತಾಡಿ ಅವರ ವೈಯಕ್ತಿಕ ವರ್ಚಸ್ಸಿಗೆ, ಪಕ್ಷಕ್ಕೆ ಎಂಥ ಡ್ಯಾಮೇಜ್ ಮಾಡ್ತಾ ಇದ್ದಾರಂತೆ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅದರದ್ದೊಂದು ಝಲಕ್ ಈಗ ಮಿತ್ರಕೂಟದಿಂದ ಬಂದಿದೆ. ಈ ಇಂಡಿ ಒಕ್ಕೂಟ ಅಂತ ಆಯ್ತಲ್ಲ, ಈ ಮೋದಿಯನ್ನು ವಿರೋಧಿಸುವ ಒಂದಿಷ್ಟು ಪಕ್ಷಗಳು ಹಾಗೂ ನಾಯಕರು ಸೇರಿಕೊಂಡು ಈ ಸಲ ಲೋಕಸಭೆಯನ್ನು ನಾವೆಲ್ಲರೂ ಸೇರಿ ಎದುರಿಸೋಣ, ಒಗ್ಗಟ್ಟಿನಲ್ಲಿ ಬಲವಿದೆ, ಒಬ್ಬಟ್ಟಿನಲ್ಲಿ ರುಚಿ ಇದೆ ಅಂದ್ಕೊಂಡು ಹೋದರು. ಆದರೆ ಇಂಡಿ ಇಲೆಕ್ಷನ್ ಹತ್ರ ಬರ್ತಿದ್ದಂಗೆ ಕಿಂಡಿಯಾಗಿ 100 ಪೀಸ್ಗಳು ಆಗಿದ್ವು. ಆ ಇಂಡಿ ಒಕ್ಕೂಟದಲ್ಲಿ ಶಿವಸೇನೆ ಕೂಡ ಇತ್ತು. ಶಿವಸೇನೆಯಲ್ಲಿ 2 ಬಣ ಇದೆ. ಒಂದು ಏಕನಾಥ ಶಿಂದೆ ಬಣ, ಇನ್ನೊಂದು ಉದ್ಧವ್ ಠಾಕ್ರೆ ಬಣ. ಆ ಉದ್ಧವ್ ಠಾಕ್ರೆ ಬಣದ ಒಂದು ಗೋಲ್ ಏನಿತ್ತು? BJP ಅವರು ಸೇರಿಕೊಂಡು ನಮ್ಮ ಶಿವಸೇನೆನ ಡಿವೈಡ್ ಮಾಡಿದ್ದಾರೆ. ಹೀಗಾಗಿ ನಮಗೊಂದು ಬಣ ಅಂತ ಇದೆಯಲ್ಲ, ಅದನ್ನು ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿ ನಾವು ನೀವು ಬಾಯಿ ಅಂದ್ಕೊಂಡು ಮೋದಿ ವಿರುದ್ಧ ಹೋಗ್ಬಿಡೋಣ, ಈ ಸಲ BJPಯನ್ನು ಮುಗಿಸ್ಬಿಡೋಣ ಅಂತ ಇತ್ತು. ಹಾಗೆ ಅವರು ಕೂಡ ಸ್ವಲ್ಪ ಅಸಮಾಧಾನ, ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಇಲೆಕ್ಷನ್ ತನಕ ಹೆಂಗೋ ತಡ್ಕೊಂಡ್ರು. ಆದರೆ ಯಾವಾಗ ನಮ್ಮ ರಾಹುಲ್ ಗಾಂಧಿಯವರು ವೀರ ಸಾವರ್ಕರ್ ಅವರ ವಿರುದ್ಧ ಮಾತಾಡಿದ್ರಲ್ಲ, ಈಗ ಅವರ ಪಕ್ಷದಿಂದಲೇ ಈ ವಿಸ್ಫೋಟ, ಅಸಮಾಧಾನ ಸ್ಫೋಟ ಆಗಿದೆ. ಅವರ ನಗರ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರ ಮುಖಕ್ಕೆ ಮಸಿ ಬಳಿಯುವ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅವರ ಕಾರಿಗೆ ಕಲ್ಲು ತೂರಾಟ ನಡೆಸುವ ಧಮಕಿಯನ್ನು ಹಾಕಿದ್ದಾರೆ.
ಇದನ್ನು ಕೇಸ್ ಮಾಡ್ತಾರಾ, ಇದನ್ನು ವಿರೋಧಿಸ್ತಾರ ರಾಹುಲ್ ಗಾಂಧಿ? ಕಷ್ಟ ಇದೆ. ಯಾಕೆಂದರೆ ದೋಸ್ತಿಯನ್ನು ಬಿಡೋಕ್ಕಾಗುತ್ತಾ? ಇರೋದೇ ಮೂರು ಮತ್ತೊಂದು, ಯಂಕ ನಾಣಿ ಸೀನಾ ಅಂತ ಇಷ್ಟು ಚಿಕ್ಕ ಇಂಡಿ ಒಕ್ಕೂಟದಲ್ಲಿ ತಮ್ಮ ಅಸಮಾಧಾನ, ತಮ್ಮ ಆಕ್ರೋಶವನ್ನೇ ಏನಾದರೂ ರಾಹುಲ್ ಗಾಂಧಿಯವರು ಹೊರ ಹಾಕಿದರೆ ಇಂಡಿ ಒಕ್ಕೂಟ ಒಂಥರ ಈ ಅದರದ್ದೊಂದು ಕಲ್ಲು ಬರುತ್ತಲ್ಲ, ಈ ಸಮಾಧಿ ಮೇಲೆ ಒಂದು ಹೆಸರು, ಜನನ, ಮರಣ ಇಂಥವರು ಅಂಥದ್ದೊಂದು ಕಲ್ಲು ಬರುತ್ತಲ್ಲ, ಅದನ್ನು ಬದುಕಿದ್ದಾಗಲೇ ಆರ್ಡರ್ ಮಾಡಿದಾಗಿರುತ್ತೆ ರಾಹುಲ್ ಗಾಂಧಿಯವರ ಈ ರಾಜಕೀಯ ಮಿತ್ರತ್ವದ ಕಥೆ. ಈ ನಾಸಿಕ್ನ ಈ ಉದ್ಧವ್ ಠಾಕ್ರೆ ಬಣದ ಪಕ್ಷ ಇದೆಯಲ್ಲ ಶಿವಸೇನೆ, ಅದರಲ್ಲಿ ಬಾಲಾ ಧಾರಾಡೆ ಅಂತ ಉಪಾಧ್ಯಕ್ಷ ಅವರು ಇದೊಂದು ಮಾತನ್ನು ಹೇಳಿರೋದು. ವೀರ ಸಾವರ್ಕರ್ ಬಗ್ಗೆ ತುಚ್ಛವಾಗಿ ಮಾತನಾಡಿದ ರಾಹುಲ್ ಗಾಂಧಿಯವರಿಗೆ ಮಸಿಯನ್ನು ಬಳಿತೀವಿ ಅಂತ. ಅವರು ಅದೆಷ್ಟು ಕಾನ್ಫಿಡೆಂಟ್ ಆಗಿ ಹಾಗೆ ಅವರ ಹೇಳಿಕೆಗೆ ಬದ್ಧರಾಗಿದ್ದಾರೆ ಅಂದರೆ ಅವರ ಸ್ಥಾನ ನಾಳೆ ಎಗರೋದ್ರೂ ಕೂಡ ಅವ್ರಿಗೆ ಚಿಂತೆ ಇಲ್ಲ. ಹಾಗೆ ಈ ಉದ್ಧವ್ ಠಾಕ್ರೆ ಬಣ ಇದೆಯಲ್ಲ ಶಿವಸೇನೆ, ಅದು ಹಾರು ಹೋದರೂ ಕೂಡ ಅವರಿಗೆ ಚಿಂತೆ ಇಲ್ಲ. ಇದನ್ನು ಕೂಡ ಅವರು ಒತ್ತಿ ಒತ್ತಿ ಹೇಳಿದ್ದಾರೆ, ಪುನರುಚ್ಚಾರ ಮಾಡಿದ್ದಾರೆ. ಆ ಮೂಲಕ ವೀರ ಸಾವರ್ಕರ್ ಅವರ ವಿರುದ್ಧ ಮಾತನಾಡುವ ಹಾಗೆ ಅವರ ವಿರುದ್ಧ ನಿಲುವನ್ನು ಹೊಂದಿರುವ ಎಲ್ಲರಿಗೂ ಕೂಡ ಅವರೊಂದು ಸೂಕ್ಷ್ಮವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಈ ಉದ್ಧವ್ ಠಾಕ್ರೆ ಶಿವಸೇನೆ ಇದೆಯಲ್ಲ, ಅದರಲ್ಲಿರೋ ರಾಹುಲ್ ಗಾಂಧಿ ಅಭಿಮಾನಿಗಳಿಗೆ, ವೀರ ಸಾವರ್ಕರ್ ಅವರ ಹೇಟರ್ಗಳಿಗೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಈಗ ಅವರ ಪಕ್ಷದಲ್ಲೇ ವೀರ್ ಸಾವರ್ಕರ್ ಅವರ ಸಾಧನೆ ಏನು ಅಲ್ಲ ಬಿಡಿ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಯಾಕೆ ಅಂತ ಗೊತ್ತಲ್ಲ, ಇಂಥ ಬಾಲಣ್ಣ ಒಬ್ರು ಇದ್ಬಿಟ್ರೆ ಅವ್ರದ್ದು ಬಾಲ ಕಟ್ ಮಾಡಿಬಿಡ್ತಾರೆ, ಹುಷಾರಾಗಿರಿ. ಹಾಗೆ ನಮ್ಮ ಕಾಂಗ್ರೆಸ್ ಅವರು ಈ ಕೆಲವೊಂದು ರಾಜಕೀಯ ನಾಯಕರನ್ನು ಅವರ ಹೆಸರನ್ನು ಇಟ್ಕೊಂಡು ಕಾಂಗ್ರೆಸ್ ಲೆಗಸಿ ಹಂಗಿತ್ತು, ಆ ಕಾಲದಲ್ಲಿ ಭಾರತ ಏನು ಅಭಿವೃದ್ಧಿ ಇಲ್ಲದೇ ಇರೋ ಕಾಲದಲ್ಲಿ ಈ ಥರ ಎಲ್ಲ ಮಾಡಿದರು ಅಂತ ಹೇಳ್ಕೊಂಡು ಬರುತ್ತೆ. ಅದರಲ್ಲಿ ಒಬ್ಬರು ನೆಹರು ಅವರು. ಈ ನೆಹರು ಅವರು ಜೈಲಿಗೆ ಹೋಗಿದ್ದರು. ಈ ವೀರ ಸಾವರ್ಕರ್ ಅವರನ್ನು ಮಾಫಿ ವೀರ್ ಅಂತ ರಾಹುಲ್ ಗಾಂಧಿ ಅವರು ಕರೀತಾರಲ್ಲ, ಅವರಿಗೆ ನೆಹರೂರವರ ಇತಿಹಾಸವನ್ನು ಹೇಳೋದು ಯಾರು? ಇದೊಂದು ಪ್ರಶ್ನೆ ಒಂದು ಇದಿದೆ. ಯಾಕೆ ಅಂದರೆ ಬ್ರಿಟಿಷರಿಗೆ ನೆಹರು ಅವರು ಕ್ಷಮಾಪಣೆ ಪತ್ರವನ್ನು ಬರೆದು ಕೊಟ್ಟಿದ್ದರು. ಇದು ರಾಹುಲ್ ಬಾಬಾಗೆ ಗೊತ್ತಿಲ್ವಾ? ಗೊತ್ತಿದ್ರೂ ಕೂಡ ಗೊತ್ತಿಲ್ಲದಂತೆ ನಟನೆ ಮಾಡ್ತಾರಾ? ಇದು ಮಾತ್ರ ನನಗೆ ಗೊತ್ತಿಲ್ಲ. ಅದು 1923 ಸೆಪ್ಟೆಂಬರ್ 22 ಈ ಬ್ರಿಟಿಷರ ಒಂದು ಹೋಲ್ಡ್ ಇತ್ತಲ್ಲ, ನಾಭಾ ಪ್ರದೇಶ ಅಂತ, ಅಲ್ಲಿ ಯಾರು ಕೂಡ ಬರಂಗಿಲ್ಲ ಅಂತ ನಿಷೇಧಾಜ್ಞೆಯನ್ನು ಹಾಕಿದರು. ನೆಹರು ಅವರು ಏನು ಅಂದ್ಕೊಂಡ್ರು, ನಾನು ಕರೆದ್ರೆ ಎಷ್ಟು ಜನ ಬರ್ತಾರೆ, ಈಗ ನೋಡಿ ಉಗ್ರ ಹೋರಾಟ ಹೇಗೆ ಇರ್ತದೆ ಅಂದ್ಕೊಂಡು ಅವರು ಪಾಪ ಆ ಗಡಿಯೊಳಗೆ ಪ್ರವೇಶವನ್ನು ಕೊಟ್ಟೇ ಬಿಟ್ರು. ಆ ಮೂಲಕ ಬ್ರಿಟಿಷವರು ಹಾಕಿದ್ದ ಕಾನೂನನ್ನು ನೆಹರು ಅವರು ತುಂಡು ಮಾಡಿದರು. ಹಾಗಾಗಿ ಯು ಆರ್ ಅಂಡರ್ ಅರೆಸ್ಟ್ ಅಂತ ಬ್ರಿಟಿಷರು ಬಂದರು, ನೆಹರು ಅವರನ್ನು ಕರ್ಕೊಂಡು ಹೋದರು. ಅವರ ಜೊತೆಗೆ ಕೆ ಸಂತಾನಮ್ ಅಂತ ಆಗಿನ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಇದ್ದರು. ಅವರನ್ನು ಅದೊಂದು ಜೈಲೊಳಗೆ ಇಡಲಾಯಿತು. ಹಾಗಂತ ಅದು ತೀರಾ ವೀರ ಸಾವರ್ಕರ್ ಅವರಿದ್ದ ಇಕ್ಕಟ್ಟಿನ ಜೈಲಲ್ಲ, ಅಷ್ಟೊಂದು ಆರಾಮಾಗಿ ಇತ್ತು ಜೈಲು. ಯಾಕೆಂದರೆ ನೆಹರು ಅವರ ಬಳಿ ದುಡ್ಡಿತ್ತೋ ಹೆಸರಿತ್ತೋ, ಬಟ್ ಅಡ್ಜಸ್ಟ್ ಮಾಡಿಕೊಳ್ಳುವ ಎಲ್ಲ ಕಲೆಯೂ ಕೂಡ ಅವರಿಗೆ ಕರಗತವಾಗಿತ್ತು. 2 ರಿಂದ 3 ದಿವಸ ರೀ ಆ ಜೈಲೇ ನೆಹರು ಅವರಿಗೆ ಹೆಕ್ಟಿಕ್ ಆಗೋಕ್ಕೆ ಶುರುವಾಯಿತು. ಇದೊಂದು ಬದುಕೆ, ಇದೊಂದು ಬಾಳೆ, ಇಲ್ಲಿಂದ ಹೊರಗಡೆ ಹೋದರೆ ಸಾಕು ಅಂತ ಅವರು ಡಿಸೈಡ್ ಆಗಿದ್ದರು. ಆ ಟೈಮಲ್ಲಿ ನೆಹರು ಅವರ ಡ್ಯಾಡಿ ಇದ್ದಾರಲ್ಲ ಮೋತಿಲಾಲ್ ನೆಹರು ಅವರು ಸ್ವಲ್ಪ ಪ್ರಭಾವಿಯಾಗಿದ್ದರು. ಹಾಗೆ ಬ್ರಿಟಿಷರ ಜೊತೆಗೆ ಒಳ್ಳೆ ಸಂಬಂಧವನ್ನು ಹೊಂದಿದರು. ಅವರು ಪಾಪ ಮಗನ ನೋಡೋಕ್ಕೆ ಬಂದರು. ಮಗನ್ನ ನೋಡಿ ಆ ದುಸ್ಥಿತಿನ ಕಂಡು ಅಳೋದೊಂದು ಬಾಕಿ, ಹೆತ್ತು ಕರಳುರಿ ಚುರ್ ಅನ್ನೋದೇ ಇರುತ್ತಾ, ಅಂದೇ ಅಂದುತ್ತೆ. ಆಮೇಲೆ ಬ್ರಿಟಿಷರು ನಿಮ್ಮನ್ನು ಬಿಡ್ತೀವಿ, ಆದರೆ ಒಂದು ಷರತ್ತು, ನಾವು ಮತ್ತೆ ನಾಬಾಕೆ ಕಾಲಿಡೋಲ್ಲ ಅಂತ ಒಂದು ಕ್ಷಮಾಪಣೆ ಪತ್ರ ಅಲ್ಲ, ಬಾಂಡಲ್ಲಿ ಬರ್ಕೊಟ್ಟು ಹೋಗಬೇಕು, ಮತ್ತೆ ಬರಂಗಿಲ್ಲ ಅಂತ ನೆಹರೂರವರಿಗೆ ಹೇಳಲಾಯಿತು. ಮೋತಿಲಾಲ್ ನೆಹರು ಹ್ಞೂ ಅನ್ನುವಂಥ ಮಗನಿಗೆ ಹೇಳೋದ್ರಲ್ಲಿ ಯಶಸ್ವಿಯಾದರು. ಜವಾಹರ್ಲಾಲ್ ನೆಹರು ಅವರು ಅರೆಸ್ಟ್ ಆದ 2 ವಾರದಲ್ಲಿ, ಜವಾಹರ್ಲಾಲ್ ನೆಹರು ಅವರನ್ನು ಜೈಲಿಗೆ ತಂದು 2 ವಾರದಲ್ಲಿ ಅವರು ಒಂದು ಬಾಂಡ್ ಪೇಪರ್ನ ಬರ್ಕೊಟ್ರು. ಏನಂತ, ನಾನು ಸಾಯೋ ತನಕ ಇನ್ನು ನಾಭಾ ಪ್ರದೇಶಕ್ಕೆ ಕಾಲಿಡೋದಿಲ್ಲ ಅಂತ ಒಂದು ಬಾಂಡ್ ಪೇಪರ್ನ ಬರೆದು ಸಿಗ್ನೇಚರನ್ನು ಹಾಕಿದರು. ಅದೇ ಥರ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ನೆಹರು ಅವರು ಅವರ ಜೀವಿತಾವಧಿ ಮುಗಿಯೋ ತನಕ ನಾಭಾ ಪ್ರದೇಶದೊಳಗೆ ಎಡಗಾಲನ್ನು ಕೂಡ ಇಡಲಿಲ್ಲ. ಸೊ ಅದು ಕ್ಷಮಾಪಣೆ ಪತ್ರ ಅಲ್ವಾ? ನೆಹರು ಅವ್ರನ್ನ ಹೇಡಿ ಅಂತ ಕರೆಯೋಕ್ಕೆ ರಾಹುಲ್ ಗಾಂಧಿಯವರಿಗೆ ಬಾಯಿ ಬರುತ್ತಾ? ಇದೆಲ್ಲ ಮಾಹಿತಿಗಳೆಲ್ಲಿದ್ದಾವೆ? ನಾನು ಹೇಳ್ತಾ ಇಲ್ಲ, ಅಥವಾ ಯಾವುದೋ ವಾಟ್ಸಪ್ ಫಾರ್ವರ್ಡ್ ನೋಡ್ಕೊಂಬಂದು ಇಲ್ಲಿ ಮಾತಾಡ್ತಾ ಇಲ್ಲ. ಅವರ ಜೊತೆಗೆ ಈ ಸಹ ಕೈದಿಯಾಗಿದ್ರಲ್ಲ ಬ್ರಿಟಿಷರ ಕಾಲದಲ್ಲಿ ಕೆ ಸಂತಾನಮ್ ಅವರೊಂದು ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ, ಹ್ಯಾಂಡ್ ಕಫ್ಡ್ ವಿತ್ ಜವಾಹರ್ಲಾಲ್ ಅಂತ.
ಅದರಲ್ಲಿ ಸಂಪೂರ್ಣವಾಗಿ ಉಲ್ಲೇಖ ಇದೆ. ಇನ್ನೊಂದಿಷ್ಟು ಹಿಸ್ಟ್ರಿಗಳನ್ನು ನಮ್ಮ ರಾಹುಲ್ ಗಾಂಧಿ ಅವರು ಓದ್ಕೊಂಡು ಬಂದು ವೀರ ಸಾವರ್ಕರ್ ವಿರುದ್ಧ ಮಾತಾಡಿದರೆ ಚೆನ್ನಾಗಿರುತ್ತೆ. ಆಲ್ರೆಡಿ ವೀರ ಸಾವರ್ಕರ್ ವಿರುದ್ಧ ಮಾತಾಡಿದ್ದಕ್ಕೆ, ಆಕ್ಷೇಪಾರ್ಹ ಮಾತುಗಳು ಬಂದಿದ್ದಕ್ಕೆ ನಮ್ಮ ಘನ ನ್ಯಾಯಾಲಯ ರಾಹುಲ್ ಗಾಂಧಿಯವರಿಗೆ ಮುಖ ತಿಳಿಯೋ ಥರ ಉಗಿದಿದೆ. ಅದನ್ನು ಚೆನ್ನಾಗಿ ಒರೆಸ್ಕೊಂಡಿದ್ದಾರೆ ಕೂಡ. ಅದೇ ಥರ ಈಗ ಜವಾಹರ್ಲಾಲ್ ನೆಹರು ಅವ್ರದ್ದನ್ನು ಅವರ ಸಾಧನೆಗಳನ್ನೆಲ್ಲ ಇವರು ಹೇಳ್ಕೊಳ್ತಾರೆ. ಮೊನ್ನೆ ಜಪಾನನ್ನು ಓವರ್ಟೇಕ್ ಮಾಡಿ ಭಾರತ ಮುಂದೆ ಬಂತು, ಅದಕ್ಕೆ ನೆಹರು ಕೊಡುಗೆ ತುಂಬ ದೊಡ್ಡದಿದೆ ಅಂತ ನಮ್ಮ ರಾಜ್ಯ ನಾಯಕರು ಕೂಡ ಹೇಳಿದ್ದಾರೆ. ಅವರ ಕ್ರೆಡಿಟನ್ನು ನಮ್ಮದೇ ಕ್ರೆಡಿಟು ಅಂತ ಅಂದ್ಕೊಳ್ಳೋ ಕಾಂಗ್ರೆಸ್ಸಿಗೆ ಇನ್ನೊಂದು ತೆವಲಿದೆ. ಇಂದಿರಾ ಗಾಂಧಿ ಅವರ ಹೆಸರನ್ನು, ಹಾಗೆ ಇಂದಿರಾ ಗಾಂಧಿ ಅವರ ಕೆಲಸವನ್ನು ನಾವೇ ಮಾಡಿದ್ದು, ಅದು ಮಾಡದೇ ಇದ್ದಿದ್ರೆ ಭಾರತ ಹಿಂಗಿರ್ತಾನೆ ಇರಲಿಲ್ಲ ಅಂತ ನಿರಂತರವಾಗಿ ಕಾಂಗ್ರೆಸ್ ಅದನ್ನು ಮಾಡಿಕೊಂಡು ಬಂದಿದೆ. ಸೊ ಇಂದಿರಾ ಗಾಂಧಿ ಅವರ ವಿಚಾರಕ್ಕೆ ಮಾತಾಡೋದಾದರೆ, ವೀರ್ ಸಾವರ್ಕರ್ ಅವರನ್ನು ಇಂದಿರಾ ಗಾಂಧಿಯವರು ಹೇಗೆ ನೋಡಿದರು, ಇದನ್ನು ಕೂಡ ರಾಹುಲ್ ಗಾಂಧಿ ಅವರು ಸ್ವಲ್ಪ ಇತಿಹಾಸದ ಪುಸ್ತಕಗಳನ್ನು ತೆರೆದು ನೋಡಬೇಕಲ್ಲ, ಆಗ ಅರ್ಥ ಮಾಡ್ಕೊಳ್ಬೇಕಲ್ಲ. ಅಜ್ಜಿಗೆ ಓಕೆ ಅಂತೆ, ಮೊಮ್ಮಗಂಗೆ ನಾಟ್ ಓಕೆ ಅಂತೆ. ಇದೇ ಇಂದಿರಜ್ಜಿ ಸಾವರ್ಕರ್ ಅವರನ್ನು ವೀರ ಅಂತ ಕರೆದಿದ್ದು. ವೀರ ಅಂತ ಕರೆದಿದ್ದು RSS ಅಲ್ಲ, ಸಂಘ ಪರಿವಾರ ಅಲ್ಲ, ಮೋದಿ ಟೀಮ್ ಅಲ್ಲ, ಅಥವಾ ಸ್ವತಃ ಮೋದಿ ಅಲ್ಲ, BJPನೂ ಅಲ್ಲ. ವೀರ ಸಾವರ್ಕರ್ ಅಂತ ಹೆಸರನ್ನು ಕೊಟ್ಟಿದ್ದು ಇಂದಿರಾ ಗಾಂಧಿಯವರು ಬರೆದ ಪತ್ರದಲ್ಲಿ ಅದು ಕ್ಲಿಯರ್ ಆಗಿ ಉಲ್ಲೇಖ ಇದೆ. ವೀರ ಸಾವರ್ಕರ್ ಅವರ ಹವಾ ಹೇಗಿತ್ತು, ಅವರ ದೇಶಭಕ್ತಿ ಅದೆಷ್ಟು ಅಪ್ರತಿಮ ಅನಿಸೋ ಥರ ಇತ್ತು ಅಂದರೆ, ಸ್ವತಃ ಇಂದಿರಾ ಗಾಂಧಿಯವರು ಅವರ ಹೆಸರಲ್ಲಿ ಒಂದು ಸ್ಟ್ಯಾಂಪನ್ನು ರಿಲೀಸ್ ಮಾಡ್ತಾರೆ. ವೀರ್ ಸಾವರ್ಕರ್ ಅವರ ಟ್ರಸ್ಟಿಗೆ ಆ ಕಾಲದ ದುಡ್ಡಿಗೆ ಕಂಪೇರ್ ಮಾಡ್ಕೊಳ್ಳಿ, ಇಂದಿರಾ ಗಾಂಧಿಯವರು 11,000 ರೂಪಾಯಿನ ದೇಣಿಗೆ ಕೊಡ್ತಾರೆ. ಆದರೆ ರಾಹುಲ್ ಗಾಂಧಿ ಪ್ರಕಾರ ಅವರೊಬ್ಬರು ಮಾಫಿ ವೀರ, ಹೇಳಿ ಒಬ್ಬ ಕೋಮುವಾದಿ, ಹಿಂದುತ್ವವನ್ನು ಪ್ರಚಾರ ಮಾಡಿದವರು, ಇಂಥದ್ದನ್ನು ಹೇಳಿಕೊಂಡು ರಾಹುಲ್ ಗಾಂಧಿಯವರು ಓಡಾಡ್ತಾ ಇದ್ದಾರೆ. ಹಾಗೆ ಪ್ರತಿ ಸಲವೂ ಸೋಲ್ತಾ ಇದ್ದಾರೆ. ನಾನು ಒಂದು ಹೇಳೋದು, ಈಗ ನಾಸಿಕ್ಕಿಂದ ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯಿಂದ ಧಮ್ಕಿ ಬಂತಲ್ಲ, ಮಸಿ ಹಚ್ತೀವಿ, ಕಲ್ಲೆಸಿತೀವಿ ಇಂಥದ್ದೆಲ್ಲ ಹೇಳಿದ್ರಲ್ಲ. ಮಹಾರಾಷ್ಟ್ರದಲ್ಲಿ 3 ಹೆಸರನ್ನು, ನೀವು ರಾಜಕೀಯದಲ್ಲಿ ಇರಿ ಅಥವಾ ರಾಜಕೀಯವನ್ನು ಬಿಟ್ಟು ದೂರನೇ ಇರಿ, ನೀವು ಯಾವುದೇ ಪಕ್ಷದ ಬೆಂಬಲಿಗರಾಗಿರಿ, ಹಾಗೆ ವೋಟರ್ ಆಗಿರಿ, 3 ಹೆಸರು ಭಯಂಕರ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬರು ಶಿವಾಜಿ, ಅವರನ್ನು ಹೊರತುಪಡಿಸಿ ಭಾರತವೇ ಇಲ್ಲ. ಹಿಂದುತ್ವ, ಹಿಂದೂ ರಾಷ್ಟ್ರ ಅಂತ ಬಂದಾಗ ಶಿವಾಜಿಯವರ ಹೆಸರು ಇಡೀ ಭಾರತ ಕೊಂಡಾಡುತ್ತೆ. ಇನ್ನೊಬ್ಬರು ಬಾಳಾ ಠಾಕ್ರೆ, ಅವರನ್ನು ಹೊರತುಪಡಿಸಿ ಮಹಾರಾಷ್ಟ್ರ ರಾಜಕೀಯ ಇಲ್ಲ. ಹಾಗೆ ವೀರ ಸಾವರ್ಕರ್, ವಿನಾಯಕ್ ದಾಮೋದರ್ ಸಾವರ್ಕರ್, ಅವರನ್ನು ದ್ವೇಷ ಮಾಡಿದಷ್ಟು ನಿಮ್ಮ ಪಕ್ಷಕ್ಕೆ ಆಗುವ ಡ್ಯಾಮೇಜ್ಗಳನ್ನು ನಿಮಗೆ ಊಹೆ ಕೂಡ ಮಾಡಿಕೊಳ್ಳೋಕೆ ಆಗೋದಿಲ್ಲ. ಯಾಕೆ ಅಂದರೆ ಇತಿಹಾಸದ ಕಥೆಗಳು ಅವರೆಂಥ ದೇಶ ಪ್ರೇಮಿ ಅನ್ನೋದನ್ನು ಸಾರಿ ಹೇಳ್ತಾ ಇದೆ. ಅವರು ಸಾರಿ ವರ್ಕರ್ ಅಂತ ನೀವು ನಿಮ್ಮ ಬೆಂಬಲಿಗರು ಹೇಳಿದ ತಕ್ಷಣ ಅವರು ದೇಶ ವಿರೋಧಿ ಆಗೋದಿಲ್ಲ. ಅವರು ದೇಶದ್ರೋಹದ ಕೆಲಸ ಯಾವತ್ತೂ ಮಾಡಿಲ್ಲ. ಅವರು ಮಾಡಿದ ಸಂಘಟನೆ, ಅವರು ಮಾಡಿದ ಈ ಸಮಾಜ ಸುಧಾರಣೆ ನೀವು ಮಾಡೋ ಕನಸು ಬೀಳಬೇಕು ಅಂದರೆ ಅವರ ಕಾಲನ್ನು ತೊಳೆದ ನೀರನ್ನು ಕುಡಿದ್ರೆ ಎಲ್ಲಾದರೂ ಬೀಳುವ ಸಾಧ್ಯತೆಗಳು ಇದೆ. ಅವರ ಲೆವೆಲ್ ಅಲ್ಲಿದೆ, ನಿಮ್ಮ ಲೆವೆಲ್ ಇಲ್ಲಿದೆ. ಅದಕ್ಕೋಸ್ಕರ ಹೇಳ್ತಾರೆ, ನರಿಯ ಕೂಗು ಗಿರಿಯ ಮುಟ್ಟಲ್ಲ ಅಂತ. ಇದೊಂಥರ ಹಿಂಗಿದೆ ವೀರ್ ಸಾವರ್ಕರ್ ಅವ್ರನ್ನ ಆಡ್ಕೊಂಡು ರಾಹುಲ್ ಗಾಂಧಿ ಅವರು ಓಡಾಡೋದು ಅಂದರೆ, ಆಕಾಶ ಇಷ್ಟೇ ಯಾಕಿದೆ ಅಂತ ಆಕಾಶವನ್ನು ನೋಡಿ ಜೋರಾಗಿ ಉಗುಳ್ದಾಗಿದೆ. ಗುರುತ್ವಾಕರ್ಷಣ ಶಕ್ತಿ ತಿರುಗಿ ಬರುತ್ತೆ. ಅದು ಪಾಪ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ಲ. ಈ ಕಾಂಗ್ರೆಸ್ ಅವರು ಮಾಡ್ಕೊಳ್ಳೋ ಡ್ಯಾಮೇಜಿಗೆ ದೊಡ್ಡ ಡ್ಯಾಮೇಜರ್ ಅಂತ ಕರೆದ್ರೆ ಅದು ರಾಹುಲ್ ಗಾಂಧಿಯವರೇ. ತುಂಬ ವಿಚಾರದಲ್ಲಿ ಅವರು ಹೇಳಿದರು, ಈ ಓಪನ್ ವೇದಿಕೆಯಲ್ಲಿ ಹೇಳಿದರು, ನಾನು ಕ್ಷಮಾಪಣೆ ಕೇಳಲ್ಲ, ನಾನು ರಾಹುಲ್ ಗಾಂಧಿ, ನಾನು ರಾಹುಲ್ ಸಾವರ್ಕರ್ ಅಲ್ಲ ಅಂತ. ಆದರೆ ಇದೇ ರಾಹುಲ್ ಗಾಂಧಿ ರಫೇಲ್ ವಿಚಾರದಲ್ಲಿ ಕೋರ್ಟಿನ ಮುಂದೆ ಬೇಷರತ್ ಕ್ಷಮಾಪಣೆಯನ್ನು ಕೇಳಿದರು. ಚೌಕಿದಾರ್ ಚೋರ್ ಹೇ ಅಂತ ಮೋದಿಯ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಿದ್ರಲ್ಲ, ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಬಿತ್ತಲ್ಲ, ನಿಮ್ಮ ಹೇಳಿಕೆಯನ್ನು ಸಾಕ್ಷಿ ಸಮೇತ ನಿರೂಪಣೆ ಮಾಡಿ ಅಂತ ಕೋರ್ಟ್ ಹೇಳಿದಾಗ ಸಾಕ್ಷಿಯಲ್ಲಿದೆ, ಶಾವ್ಗೆ ಇದೆ ಇವ್ರ ಹತ್ರ. ಹಾಗಾಗಿ ಅವ್ರೇನು ಮಾಡಿದ್ರು, ನನ್ನಿಂದ ತಪ್ಪಾಗಿದೆ ಅಂತ 2 ಕೈ ಜೋಡಿಸಿ ಮಂಡಿಯೂರಿ ಕೋರ್ಟಿನಲ್ಲಿ ಕ್ಷಮಾಪಣೆಯನ್ನು ಕೇಳಿದ್ರು. ಹಾಗಾದರೆ ಇವರು ಹೇಡಿ ಗಾಂಧಿ ಅಂತ ಕರಿಬೇಕಾ, ರಾಹುಲ್ ಗಾಂಧಿ ಅಂತಲೇ ಕರೆದ್ರೆ ನಡೆಯುತ್ತಾ? ಇದೆಲ್ಲ ಪ್ರಶ್ನೆ ಬರುತ್ತಲ್ಲ. ವೀರ ಸಾವರ್ಕರ್ ಅವರ ಬಗ್ಗೆ ಮಾತಾಡುವಾಗ ಒಂದಲ್ಲ ಎರಡಲ್ಲ 10 ಸಲ ಆಲೋಚನೆ ಮಾಡಿ. ಹಾಗೆ ನಿಮ್ಮ ಕಂಟ್ರೋಲ್ ಇಲ್ಲದ ನಾಲಿಗೆಗೆ ಒಂಚೂರು ನಟ್ಟು ಬೋಲ್ಟು ಟೈಟ್ ಮಾಡಿ. ನಟ್ಟು ಬೋಲ್ಟು ಟೈಟ್ ಮಾಡೋರಂತೂ ನಿಮ್ಮ ಬ್ರದರ್ಸು, ಅವ್ರಿಗೆ ಹೇಳಿದ್ರೆ ಒಂಚೂರು ಮಾಡಿಕೊಡ್ತಾರೆ. ಹಾಗೆ ಸ್ವಲ್ಪ ಟೈಟ್ ಜಾಸ್ತಿ ಆಗ್ಬಿಡ್ತಂದರೆ ಗ್ರೀಸ್ ಕೂಡ ಹಚ್ತಾರೆ. ಸೊ ಆಗ ಸುರಳಿತವಾಗಿ ನಿಮ್ಮ ಭಾಷೆ ಬರುತ್ತೆ. ಅದರ ಜೊತೆಗೆ ನಮ್ಮ ಐತಿಹಾಸಿಕ ಪುರುಷರ ಬಗ್ಗೆ ಮಾತಾಡುವಾಗ ಇತಿಹಾಸವನ್ನು ಓದ್ಕೊಂಡು ಬನ್ನಿ. ಇಲ್ಲ ಅಂದರೆ
ನಿಮ್ಮ ವಿರುದ್ಧ ಆಗುವ ದ್ವೇಷಗಳು ನಿಮ್ಮ ಮಿತ್ರಕೂಟದಿಂದ ಬಂದಿದೆ. ಇನ್ನು ಜನಾದ್ವೇಷ ಶುರುವಾದರೆ ಏನು ಮಾಡ್ತೀರಾ? ಎಲ್ಲಿಗೆ ಹೋಗ್ತೀರಾ? ಇಟಲಿಗ, ಥೈಲ್ಯಾಂಡ್ಗ? ದೇವರೇ ಬಲ. ಜೈ ಶ್ರೀರಾಮ್.